ದಯವಿಟ್ಟು ಎಲ್ಲಾ ಸೆಲೆಬ್ರಿಟಿಗಳು ಇದು ಕರ್ನಾಟಕದಾದ್ಯಂತ ಎಲ್ರಿಗೂ ಇದೊಂದು ಮೆಸೇಜ್ ಹೋಗ್ಲಿ. ಇಲ್ಲಿ ನೀವು ಇಷ್ಟು ಜನ ಇದ್ದೀರಾ, ದಯಮಾಡಿ ನಾನು ಗಾಡಿ ಓಡಿಸ್ಬೇಕಾದ್ರೆ ಅಕ್ಕ ಪಕ್ಕ ಬೈಕ್ಗಳಲ್ಲಿ ಬರಬೇಡ್ರಿ. ನಿಮ್ಮ ಪಾದಾರ್ವಿಂದಗಳಿಗೆ ನಾನು ಕೇಳ್ಕೊಳ್ತಾ ಇರೋದು ಏನಕ್ಕೆ ಅಂತ ಹೇಳ್ತೀನಿ, ಕೇಳ್ರೋ ಏನಕ್ಕೆ ಅಂತ ಹೇಳಿ ಇಲ್ಲ. ನೀವು ಬರೀ ಒಂದು ಮೊಬೈಲ್ ಅದೊಂದು ಹಿಡ್ಕೊಂಡು ಒಂದು ಲೈಕ್ಸ್ ಒಂದು ಕಮೆಂಟ್ಸ್ ಫೋಟೋ ಇಂದ ಜೀವನ ಹಾಳು ಮಾಡ್ಕೋಬೇಡಿ. ನಾವು 110, 120 ಹೋಗ್ತಾ ಇರ್ತೀವಿ. 110, 120 ನಾವು ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಬೈಕ್ಗಳಲ್ಲಿ ನೀವು ಬರ್ತೀರಾ? ಯೋಚನೆ ಮಾಡ್ರೆ ಬದುಕಿದ್ರೆ ಇನ್ನೊಂದ್ಸಲಿ ನಾನು ನೋಡ್ತೀರಾ? ನನ್ನ ಹಾಳಾಗೋಗ್ಲಿ, ನೀವು ನಾನು ನೋಡದೇ ಇದ್ರು ಪರವಾಗಿಲ್ಲ. ಮನೇಲಿ ವಯಸ್ಸಾದ ತಂದೆ ತಾಯಿಂದಿರ್ತಾರೆ, ಅವಾಗ ತಾನೇ ಮದುವೆ ಮಾಡ್ಕೊಂಡು ಹೊಸ ಗಂಡ ಹೆಂಡತಿ ನೀವು ಆಗಿರ್ತೀರಾ. ಇಲ್ಲ ಆಗ್ತಾನೆ ಹುಟ್ಟಿರೋ ಒಂದು ಮಗು ಇರುತ್ತೆ. ನಿಮಗೇನಾರು ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಮನೆಯವರು ಸಾಯೋ ತನಕ ನನ್ನನ್ನು ದೂಷಿಸ್ತಾರೆ. ಅದು ನಿಮ್ಗಿಷ್ಟಾನಾ? ಅದು ನಿಮ್ಗಿಷ್ಟಾನಾ? ದಯಮಾಡಿ ಗಾಡಿಗಳ ಪಕ್ಕದಲ್ಲಿ ಬರಬೇಡ್ರಿ. ದಯಮಾಡಿ ನಿಮ್ಮ ಪಾದಗಳಿಗೆ ನಾನು ಇಲ್ಲಿಂದ ಕೇಳ್ಕೊಳ್ತೀನಿ. ಯಾಕಂದ್ರೆ